ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಟೆನ್ಸ್ ಮೆಜರಿಂಗ್ ಸಿಸ್ಟಮ್ ನ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಲ್ಯಾಪ್ಟಾಪ್ ಯೂಸ್ ಮಾಡದೆ ಈ ಒಂದು 16:2 LCD ಡಿಸ್ಪ್ಲೇ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಡಿಸ್ಟೆನ್ಸ್ ಮೆಜರಿಂಗ್ ಸಿಸ್ಟಮ್ ನ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಬನ್ನಿ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಮೊದಲನೇದಾಗಿ ಏನೇನ್ ಬೇಕಾಗುತ್ತೆ ಅಂತ ನೋಡ್ಕೊ ಬರೋಣ. ನಾನಿಲ್ಲಿ 9 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ, ನೋಡ್ಬೋದು 9 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ಹಾಗೆ HCSR04 ಅಲ್ಟ್ರಾಸೋನಿಕ್ ಸೆನ್ಸರ್ ನ ತಗೊಂಡಿದ್ದೀನಿ. 16:2 LCD ಡಿಸ್ಪ್ಲೇ ನ ತಗೊಂಡಿದ್ದೀನಿ, ನೋಡ್ಬೋದು. LCD ಡಿಸ್ಪ್ಲೇಗೆ I2C ಮಾಡ್ಯೂಲ್ ನ ಹಾಕೊಂಡಿದ್ದೀನಿ. ಸೊ ಈ ಒಂದು ಮಾಡ್ಯೂಲ್ ನ ಈ ಒಂದು ಡಿಸ್ಪ್ಲೇ ಯಾವ ರೀತಿ ಫಿಕ್ಸ್ ಮಾಡೋದು ಹಾಗೆ ಹೇಗೆ ಕನೆಕ್ಷನ್ ಕೊಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ನೋಡ್ಬೋದು. ಆ ಒಂದು ವಿಡಿಯೋನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಚೆಕ್ ಮಾಡಬಹುದು. ಆಮೇಲೆ ನಾನಿಲ್ಲಿ ಆರ್ಡಿನೋ ಯೂನೋ ನ ತಗೊಂಡಿದ್ದೀನಿ. ಆರ್ಡಿನೋ ಯೂನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ತಗೊಂಡಿದ್ದೀನಿ. ಆರ್ಡಿನೋ ಯೂನೋಗೆ ಪವರ್ ಸಪ್ಲೈ ಕೊಡಕ್ಕೋಸ್ಕರ ಒಂದು ಮೇಲ್ ಕನೆಕ್ಟರ್ ಮತ್ತೆ ಒಂದು ಬ್ಯಾಟ್ರಿ ಕ್ಯಾಪ್ ನ ಹಾಕೊಂಡಿದ್ದೀನಿ. ಸೊ ಗೈಸ್ ಬನ್ನಿ ಇಷ್ಟನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ಡಿಸ್ಟೆನ್ಸ್ ಮೆಜರಿಂಗ್ ಸಿಸ್ಟಮ್ ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ ಗೈಸ್ ನೀವಿಲ್ಲಿ ನೋಡ್ಬೋದು, ನಾನು ಆರ್ಡಿನೋ ಯೂನೋ ಮತ್ತೆ ಅಲ್ಟ್ರಾಸೋನಿಕ್ ಸೆನ್ಸರ್ ಜೊತೆ ಈ ಒಂದು ಕಂಟೈನರ್ ನ ತಗೊಂಡಿದ್ದೀನಿ. ಸೊ ಇವಾಗ ನಾವು ಅಲ್ಟ್ರಾಸೋನಿಕ್ ಸೆನ್ಸರ್ ನ ಈ ಒಂದು ಕಂಟೈನರ್ ಒಳಗಡೆ ಫಿಕ್ಸ್ ಮಾಡೋಣ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಅಲ್ಟ್ರಾಸೋನಿಕ್ ಅಲ್ಲಿ ಈ ತರ ಲೆಗ್ಸ್ ಇದೆ ನೋಡಿ, ಅದನ್ನ ಸ್ಟ್ರೈಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಗೈಸ್, ಈ ತರ ನಾನು ಸ್ಟ್ರೈಟ್ ಆಗಿ ಮಾಡ್ಕೊಂಡಿದ್ದೀನಿ. ಈ ಒಂದು ಕಂಟೈನರ್ ಅಲ್ಲಿ ನಾನು ಇಲ್ಲೊಂದು ಹೋಲ್ ನ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಲೂ ಸ್ಟಿಕ್ ನ ಹಾಕೋಣ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಗ್ಲೂ ಸ್ಟಿಕ್ ನ ಹಾಕೊಂಡಿದ್ದೀನಿ. ಇವಾಗ ಅಲ್ಟ್ರಾಸೋನಿಕ್ ಸೆನ್ಸರ್ ನ ಈ ತರ ಒಳಗಡೆ ಫಿಕ್ಸ್ ಮಾಡ್ತೀನಿ. ನೋಡ್ಬೋದು ಲೆಗ್ಸ್ ಒಳಗಡೆ ಈ ತರ ಬಂದಿದೆ. ಈ ತರ ಫಿಕ್ಸ್ ಮಾಡಾದ್ಮೇಲೆ ನಾನು ಕ್ಯಾಪ್ ಮೇಲೆ ಈ ತರ ಹೋಲ್ ಮಾಡ್ಕೊಂಡಿದ್ದೀನಿ. ಒಂದು ವೇಸ್ಟ್ ಕ್ಯಾಪ್ ಒಂದು 2-3 ಹೋಲ್ ಮಾಡ್ಕೊಂಡ್ರೆ ಸಾಕು ಜಂಪರ್ ವೈರ್ಸ್ ಹಾಕಕ್ಕೆ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನು ಈ ತರ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು 2 ಫೀಮೇಲ್ ವೈರ್ಸ್ ನ ತಗೊಂಡಿದ್ದೀನಿ, ಹಾಗೆ ಒಂದು ಮೇಲ್ ವೈರ್ ನ ತಗೊಂಡಿದ್ದೀನಿ. ಸೊ ಇವಾಗ ಈ 3 ವೈರ್ ನ ಒಟ್ಟಿಗೆ ಜಾಯಿನ್ ಮಾಡೋಣ. ಗೈಸ್ ನೋಡ್ಬೋದು, ಈ ತರ ನಾನು ಒಟ್ಟಿಗೆ ಜಾಯಿಂಟ್ ಮಾಡಿ, ನೀವು ಬೇಕಾದ್ರೆ ಸಾಲ್ಡ್ರಿಂಗ್ ನ ಮಾಡ್ಕೋಬಹುದು. ನಾನು ಸಾಲ್ಡ್ರಿಂಗ್ ಬೇಡ ಅಂದ್ಬಿಟ್ಟು ಇನ್ಸುಲೇಷನ್ ಟೇಪ್ ನ ಹಾಕೊಂತೀನಿ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಇನ್ಸುಲೇಷನ್ ಟೇಪ್ ನ ಹಾಕೊಂತೀನಿ. ಈ ತರ ನಾನು ಇನ್ಸುಲೇಷನ್ ಟೇಪ್ ನ ಹಾಕೊಂಡಿದ್ದೀನಿ, ನೋಡ್ಬೋದು. ಸೊ ಇವಾಗ ಒಂದು ಫೀಮೇಲ್ ವೈರ್ ನ ತಗೊಂಡೋಗಿ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ VCC ಅಂತ ಇರುತ್ತೆ, ನೋಡ್ಬೋದು. ಇಲ್ಲಿ VCC ಅಂತ ಇದೆ ನೋಡಿ, ಆ ಪಿನ್ ಗೆ ಈ ತರ ಫಿಕ್ಸ್ ಮಾಡ್ತೀನಿ. ನೋಡ್ಬೋದು ಗೈಸ್, ಈ ತರ ಫಿಕ್ಸ್ ಮಾಡಿದೀನಿ. ಅದಾದ್ಮೇಲೆ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ TRIG ಅಂತ ಇರುತ್ತೆ ನೋಡಿ, ಆ ಪಿನ್ ಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡ್ತೀನಿ. ಇವಾಗ ವೈರ್ ನ ಕನೆಕ್ಟ್ ಮಾಡಾದ್ಮೇಲೆ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು ಎಕೋ ಪಿನ್ ಇದೆ ನೋಡಿ, ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಎಕೋ ಪಿನ್ ಅಂತ ಇದೆಯಲ್ಲ, ಅಲ್ಲಿಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಿ, ಆ ಗ್ರೌಂಡ್ ಪಿನ್ ಗೆ ಒಂದು ಜಂಪರ್ ವೈರ್ ನ ಈ ತರ ಕನೆಕ್ಟ್ ಮಾಡ್ಕೊಂತೀನಿ. ಸೊ ಗೈಸ್ ನೋಡ್ಬೋದು, ನಾನು ಇಲ್ಲಿ 4 ಜಂಪರ್ ವೈರ್ಸ್ ನ ಅಲ್ಟ್ರಾಸೋನಿಕ್ ಸೆನ್ಸರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ VCC ಪಿನ್ ಇದೆ ನೋಡಿ, ಆ ಪಿನ್ ನ ಆರ್ಡಿನೋ ಯೂನೋದಲ್ಲಿ ಇರುವ 5 ವೋಲ್ಟ್ ಗೆ ಕನೆಕ್ಟ್ ಮಾಡ್ತೀನಿ. ಸೊ ಗೈಸ್ ನೋಡ್ಬೋದು, 5 ವೋಲ್ಟ್ ಗೆ ಕನೆಕ್ಟ್ ಮಾಡಿದೀನಿ. ಅದಾದ್ಮೇಲೆ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಟ್ರಿಗ್ ಅಂತ ಇರುತ್ತೆ ನೋಡಿ, TRIG, ಆ ಪಿನ್ ನ ನಾನು ಡಿಜಿಟಲ್ ಪಿನ್ ನಂಬರ್ 9 ಗೆ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು ಗೈಸ್, ಡಿಜಿಟಲ್ ಪಿನ್ ನಂಬರ್ 9 ಗೆ ಕನೆಕ್ಟ್ ಮಾಡಿದೀನಿ. ಆರ್ಡಿನೋ ಯೂನೋಗೆ ಕೋಡು ಮತ್ತೆ ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಅದಾದ್ಮೇಲೆ ಎಕೋ ಪಿನ್ ಅಂತ ಇರುತ್ತೆ ನೋಡಿ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ, ಆ ಪಿನ್ ನ ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು ಗೈಸ್, ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡಿದೀನಿ. ಸೊ ಇವಾಗ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಿ, ಆ ಗ್ರೌಂಡ್ ಪಿನ್ ನ ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡಿದೀನಿ. ಸೊ ಗೈಸ್ ಇವಾಗ ಅಲ್ಟ್ರಾಸೋನಿಕ್ ಸೆನ್ಸರ್ ಮತ್ತೆ ಆರ್ಡಿನೋ ಯೂನೋಗೆ ಕನೆಕ್ಷನ್ಸ್ ಕಂಪ್ಲೀಟ್ ಆಗಿದೆ. ಮತ್ತೆ ಇಲ್ಲಿ ಇವಾಗ ನಾವೇನ್ ಮಾಡ್ಬೇಕಂದ್ರೆ LCD ಡಿಸ್ಪ್ಲೇ ಮತ್ತೆ ಆರ್ಡಿನೋ ಯೂನೋಗೆ ಕನೆಕ್ಷನ್ಸ್ ನ ಕೊಡ್ಕೊಬೇಕಾಗುತ್ತೆ ಗೈಸ್. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನು 3 ವೈರ್ ನ ಜಾಯಿಂಟ್ ಮಾಡಿದ್ದೀನಲ್ಲ, ಅಲ್ಲಿ ಒಂದು ಈ ತರ ಫೀಮೇಲ್ ವೈರ್ ಇರುತ್ತೆ. ಆ ಪಿನ್ ನ ನಾವೇನ್ ಮಾಡ್ಬೇಕಂದ್ರೆ LCD ಡಿಸ್ಪ್ಲೇ ಅಲ್ಲಿ ಇರೋ I2C ಮಾಡ್ಯೂಲ್ ಅಲ್ಲಿ VCC ಅಂತ ಇರುತ್ತೆ ನೋಡಿ, ಅಲ್ಲಿಗೆ ನಾವು ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಗೈಸ್ ನೋಡ್ಬೋದು, ಕನೆಕ್ಟ್ ಮಾಡಿದ್ದೀನಿ ಇವಾಗ. ಹಾಗೆ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು LCD ಡಿಸ್ಪ್ಲೇ ಅಲ್ಲಿ ಇರೋ I2C ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಿ, ಅಲ್ಲಿಗೆ ನಾನು ಕನೆಕ್ಟ್ ಮಾಡ್ಕೊಂತೀನಿ. ಸೊ ಗೈಸ್ ಇವಾಗ ಈ ಒಂದು ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ ಇರೋ ಗ್ರೌಂಡ್ ಪಿನ್ ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಗೈಸ್ ನೋಡ್ಬೋದು, ನಾನು ಈ ತರ ಕನೆಕ್ಷನ್ಸ್ ನ ಕೊಟ್ಟಿದ್ದೀನಿ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನು 2 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ಇವಾಗ LCD ಡಿಸ್ಪ್ಲೇ ಅಲ್ಲಿ SD ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ.
LCD ಡಿಸ್ಪ್ಲೇ ಅಲ್ಲಿ SCL ಅಂತ ಒಂದು ಪಿನ್ ಇರುತ್ತೆ ನೋಡಿ. ಆ ಪಿನ್ ಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್ ನೀವು ನೋಡಬಹುದು ಈ ತರ ನಾನು ಜಂಪರ್ ವೈರ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. LCD ಡಿಸ್ಪ್ಲೇ ಅಲ್ಲಿರೋ I2C ಮಾಡ್ಯೂಲ್ ಅಲ್ಲಿ SDA ಅಂತ ಒಂದು ಪಿನ್ ಇದೆ. ಆ ಪಿನ್ ನ ನಾವು ಆರ್ಡಿನೋ ಯುನೋದಲ್ಲಿರುವ ಅನಲಾಗ್ ಪಿನ್ A4 ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಗೈಸ್ ನೋಡಬಹುದು ನಾನು ಇಲ್ಲಿ A4 ಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ LCD ಡಿಸ್ಪ್ಲೇ ಅಲ್ಲಿರೋ I2C ಮಾಡ್ಯೂಲ್ ಅಲ್ಲಿ SCL ಅಂತ ಒಂದು ಪಿನ್ ಇದೆ ನೋಡಬಹುದು ಇಲ್ಲಿ. ಆ ಪಿನ್ ನ ನಾನು ಆರ್ಡಿನೋ ಯುನೋದಲ್ಲಿರುವ ಅನಲಾಗ್ ಪಿನ್ A5 ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಗೈಸ್ ನೋಡಬಹುದು ಇವಾಗ ಕನೆಕ್ಟ್ ಮಾಡಿದ್ದೀನಿ. ಗೈಸ್ ನೋಡಬಹುದು ಕನೆಕ್ಷನ್ಸ್ ಎಲ್ಲ ಆಗಿದೆ. ಸೊ ಇವಾಗ ಆರ್ಡಿನೋ ಯುನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ ಬನ್ನಿ ಗೈಸ್. ನಾನು ಇಲ್ಲಿ ಕೋಡ್ ನೆಲ್ಲ ಬರೆದು ಇಟ್ಕೊಂಡಿದ್ದೀನಿ. ಈ ಒಂದು ಕೋಡ್ ಗೆ ಲಿಕ್ವಿಡ್ ಕ್ರೈಸ್ಟಲ್ I2C ಅಂತ ಒಂದು ಲೈಬ್ರರಿ ಬೇಕಾಗುತ್ತೆ. ಈ ಒಂದು ಲೈಬ್ರರಿ ಏನಾದ್ರು ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗೈಸ್. ಇವಾಗ ನೋಡ್ಬೋದು ನಾನು ಇಲ್ಲೆಲ್ಲ ಬರ್ದು ಇಟ್ಕೊಂಡಿದ್ದೀನಿ ಕೋಡ್ ನ. ಇವಾಗ ಆರ್ಡಿನೋ ಯುನೋಗೆ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಅಂತ ಕೊಡ್ತೀನಿ. ನಾನು ಇಲ್ಲಿ ನೋಡ್ಬೋದು ಕೆಳಗಡೆ ಕಂಪೈಲಿಂಗ್ ಸ್ಕೆಚ್ ಅಂತ ಬರ್ತಿದೆ. ಇದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದೆ. ಇವಾಗ ನೋಡ್ಬೋದು ಡನ್ ಅಪ್ಲೋಡಿಂಗ್ ಅಂತ ಬಂದಿದೆ. ಅಪ್ಲೋಡ್ ಆದ್ರೆ ನೋಡ್ಬೋದು ಗೈಸ್ ಇಲ್ಲಿ ಡಿಸ್ಟೆನ್ಸ್ ತೋರಿಸ್ತಿದೆ 19 ಸೆಂಟಿಮೀಟರ್ 22 ಸೆಂಟಿಮೀಟರ್. ನೋಡ್ಬೋದು ನನ್ನ ಕೈ ಹತ್ರ ಇಕ್ತೀನಿ. ನೋಡ್ಬೋದು 6 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇನ್ನ ದೂರ ಇಟ್ಕೊಂಡು ಹೋದ್ರೆ ಈ ತರ ಮೆಜರ್ ಮಾಡುತ್ತೆ ಗೈಸ್. ಸೊ ಗೈಸ್ ನೋಡಬಹುದು ಇವಾಗ ಕೋಡ್ ಅಲ್ಲಿ ಅಪ್ಲೋಡ್ ಆಗಿದೆ. ಇದನ್ನ ಯಾವ ರೀತಿ ಕಂಟೈನರ್ ಒಳಗಡೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಸೊ ಗೈಸ್ ಇವಾಗ ತಾನೇ ಚೆಕ್ ಮಾಡಿದೆ ನಾನು. ಈ ಒಂದು 9 ವೋಲ್ಟ್ ಬ್ಯಾಟ್ರಿ ಇಟ್ಕೊಂಡು, ಸೊ 9 ವೋಲ್ಟ್ ಬ್ಯಾಟ್ರಿ ಏನಂದ್ರೆ ಆರ್ಡಿನೋ ಯುನೋಗೆ ಪವರ್ ಸಪ್ಲೈ ಕೊಡಬೇಕು, LCD ಡಿಸ್ಪ್ಲೇಗೂ ಪವರ್ ಸಪ್ಲೈ ಕೊಡಬೇಕು. ಸೊ ಈ ಒಂದು 9 ವೋಲ್ಟ್ ಬ್ಯಾಟ್ರಿಲಿ ಪವರ್ ಸಪ್ಲೈ ಕೊಡಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿದೆಯಾ ನೋಡಿ ಬ್ಯಾಟ್ರಿ ಕ್ಯಾಪ್ ನ ರಿಮೂವ್ ಮಾಡಿ ಈ ತರದೊಂದು 12 ವೋಲ್ಟ್ ಪವರ್ ಸಪ್ಲೈ ನ ತಗೊಬೇಕಾಗುತ್ತೆ ನಾವು. ನೋಡಬಹುದು ನಾನು ಇಲ್ಲಿ 12 ವೋಲ್ಟ್ ಅಡಾಪ್ಟರ್ ನ ತಗೊಂಡಿದ್ದೀನಿ. ಸೊ ಇದು ಎಷ್ಟು ಆಂಪ್ಸ್ ಆದ್ರೂ ಪರವಾಗಿಲ್ಲ, ಈ ಒಂದು 12 ವೋಲ್ಟ್ ಅಡಾಪ್ಟರ್ ಬೇಕೇ ಬೇಕಾಗುತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ. ಸೊ ಈ ತರ ಕನೆಕ್ಟ್ ಮಾಡಾದ್ಮೇಲೆ ಇವಾಗ ನಾವ್ ಇದರಲ್ಲಿ ಪಾಸಿಟಿವ್ ಯಾವ್ದು ನೆಗೆಟಿವ್ ಯಾವ್ದು ಅಂತ ಗೊತ್ತಾಗಲ್ಲ ನಮ್ಗೆ, ಯಾಕಂದ್ರೆ ಎರಡು ಬ್ಲಾಕ್ ವೈರ್ ಇದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಎರಡು ವೈರ್ ನ ಈ ತರ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಬಹುದು ಗ್ಲೋ ಆಗ್ತಿಲ್ಲ, ಯಾಕಂದ್ರೆ ಟರ್ಮಿನಲ್ ನಾನು ಇಲ್ಲಿ ಉಲ್ಟಾ ಕೊಟ್ಟಿದ್ದೀನಿ. ಅದಕ್ಕೆ ಇದು ನೆಗೆಟಿವ್ ಬರುತ್ತೆ, ಇದು ಪಾಸಿಟಿವ್ ಬರುತ್ತೆ. ಸೊ ಗೈಸ್ ನೋಡಬಹುದು ಇವಾಗ LCD ಡಿಸ್ಪ್ಲೇ ಆರ್ಡಿನೋ ಯುನೋ ಎಲ್ಲ ಗ್ಲೋ ಆಗ್ತಿದೆ. ಗೈಸ್ ನೋಡಬಹುದು ಈ ತರ ನಾನು ಜಾಯಿಂಟ್ ಮಾಡಿದೀನಿ. ಇವಾಗ ನೋಡಬಹುದು LCD ಡಿಸ್ಪ್ಲೇ ವರ್ಕ್ ಆಗ್ತಿದೆ. ಗೈಸ್ ಇವಾಗ ನೀವು ಇದಕ್ಕೆ ಇನ್ಸುಲೇಷನ್ ಟೇಪ್ ನ ಹಾಕ್ಬೇಕಾಗುತ್ತೆ. ಗೈಸ್ ನೋಡಬಹುದು ನೀವು ಇಲ್ಲಿ ನಾನು ಈ ತರ ಇನ್ಸುಲೇಷನ್ ಟೇಪ್ ನ ಹಾಕಿದೀನಿ. ಇವಾಗ ಬನ್ನಿ ಇದನ್ನೆಲ್ಲ ನಾವು ಕಂಟೈನರ್ ಒಳಗಡೆ ಫಿಕ್ಸ್ ಮಾಡೋಣ ಗೈಸ್. ಗೈಸ್ ನೀವು ಇಲ್ಲಿ ನೋಡಬಹುದು ನಾನು ಕಂಟೈನರ್ ಮತ್ತೆ ಕ್ಯಾಪ್ ನ ತಗೊಂಡಿದ್ದೀನಿ. ಇದು ಬಂದು ವೇಸ್ಟ್ ಕ್ಯಾಪ್. ಸೊ ನಾನು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಒಂದು ಕ್ಯಾಪ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಇಷ್ಟು ತೂತ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ನೀವು ಒಂದೆರಡು ಹೋಲ್ ನ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಗೈಸ್ ನೀವು ಇಲ್ಲಿ ನೋಡಬಹುದು ನಾನು ಹೋಲ್ ನ ಒಂದ್ ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಒಂದು ವೈರ್ ನ ತಗೊಳಕ್ಕೆ ಹೋಲ್ ಬೇಕಾಗುತ್ತೆ, ಹೋಲ್ ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಗೈಸ್ ನಾವ್ ಏನ್ ಮಾಡ್ಬೇಕಂದ್ರೆ ಆರ್ಡಿನೋ ಯುನೋನ ಈ ತರ ನಾವು ಫಿಕ್ಸ್ ಮಾಡ್ಬೇಕಾಗುತ್ತೆ. ನೋಡ್ಬೋದು ಈ ತರ ನಾನು ಫಿಕ್ಸ್ ಮಾಡಿ ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಈ ತರ ಗ್ಲೂ ಸ್ಟಿಕ್ ನ ಹಾಕೊಂಡಿದ್ದೀನಿ. ಇವಾಗ ಇದೊಂದ್ ಸ್ವಲ್ಪ ಡ್ರೈ ಆಗಿ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ ಗೈಸ್. ಗೈಸ್ ನೋಡ್ಬೋದು ಇಲ್ಲಿ ಗ್ಲೂ ಸ್ಟಿಕ್ ಇವಾಗ ಡ್ರೈ ಆಗಿದೆ ಫುಲ್. ಇವಾಗ ನಾವೇನ್ ಮಾಡ್ಬೇಕಂದ್ರೆ LCD ಡಿಸ್ಪ್ಲೇ ಈ ತರ ವೈರ್ಸ್ ಇದೆಯಲ್ಲ, ಇದನ್ನ ಏನು ಚೇಂಜ್ ಮಾಡೋದ್ ಏನು ಬೇಕಾಗಿರಲ್ಲ. ಇದನ್ನ ರಿಮೂವ್ ಮಾಡಿ ಈ ಕ್ಯಾಪ್ ಇಂದ ಒಳಗಡೆ ಎಳ್ಕೊಂಡು ನೋಡ್ಬೋದು ಈ ತರ ಒಳಗಡೆಯಿಂದ ಎಳ್ಕೊಂಡು LCD ಡಿಸ್ಪ್ಲೇ ಅಲ್ಲಿ ಫಸ್ಟ್ ಯಾವ ತರ ಕನೆಕ್ಷನ್ಸ್ ಕೊಟ್ಟಿದ್ರಿ ಆ ತರ ನಾವು ಕನೆಕ್ಷನ್ಸ್ ನ ಕೊಡ್ಬೇಕಾಗುತ್ತೆ ಗೈಸ್. ಸೊ ಗೈಸ್ ನೋಡ್ಬೋದು ಈ ತರ ನಾನು ಕನೆಕ್ಷನ್ಸ್ ನ ಕೊಟ್ಟಿದ್ದೀನಿ. ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಕ್ಯಾಪ್ ನ ಕ್ಲೋಸ್ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್ ನೋಡ್ಬೋದು ಕ್ಯಾಪ್ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಸೊ ಇವಾಗ ನನ್ನ ಐಡಿಯಾ ಹೆಂಗೆ ಅಂದ್ರೆ ಇಲ್ಲಿ ಹಿಂದ್ಗಡೆ ಹಾಕೋದು ಗೈಸ್, ಈ ತರ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು ಗೈಸ್. ನಾವ್ ಇಲ್ಲಿಗೆ ಪವರ್ ಸಪ್ಲೈ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಈ ತರ ಒಂದು ಸಾಲ್ಟ್ ಡ್ರಿಂಕ್ ಅನ್ನ ತಗೊಂಡು ತರ ಸೈಡ್ ಅಲ್ಲಿ ಹೋಲ್ ನ ಮಾಡ್ಕೊಬೇಕಾಗುತ್ತೆ ಗೈಸ್. ಸೊ ಗೈಸ್ ನೋಡ್ಬೋದು ಈ ತರ ನಾನು ಹೋಲ್ ನ ಮಾಡ್ಕೊಂಡಿದ್ದೀನಿ. ಇಷ್ಟೇ ಗೈಸ್, ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಪವರ್ ಸಪ್ಲೈ ನ ಕೊಡಬೇಕಾಗುತ್ತೆ. ಸೊ ಗೈಸ್ ನೋಡ್ಬೋದು ಡಿಸ್ಟೆನ್ಸ್ ಮೆಜರಿಂಗ್ ಸಿಸ್ಟಮ್ ರೆಡಿ ಆಗಿದೆ. ಇಲ್ಲಿ ತೋರಿಸ್ತಿದೆ ನೋಡಿ ಡಿಸ್ಟೆನ್ಸ್ 16 ಸೆಂಟಿಮೀಟರ್ 12 ಸೆಂಟಿಮೀಟರ್ ಆ ತರ ರೇಂಜ್ ಅಲ್ಲಿ ತೋರಿಸ್ತಿದೆ. ಸೊ ಇದಕ್ಕೆ ನಾವು ಇನ್ಸುಲೇಷನ್ ಟೇಪ್ ನ ಹಾಕೋಬೇಕಾಗುತ್ತೆ ಗೈಸ್. ಸೊ ಗೈಸ್ ನೋಡ್ಬೋದು ಈ ತರ ನಾನು ಇನ್ಸುಲೇಷನ್ ಟೇಪ್ ನ ಹಾಕೊಂಡಿದ್ದೀನಿ. ಇಷ್ಟೇ ಗೈಸ್ ಈ ಒಂದು ಎಕ್ಸ್ಪೆರಿಮೆಂಟ್. ಇವಾಗ ನಾವು ಇದಕ್ಕೆ ಗ್ಲೂ ಸ್ಟಿಕ್ ನ ಹಾಕೊಳ್ಳೋಣ. ಸೊ ಗೈಸ್ ನೋಡ್ಬೋದು ಇವಾಗ ರೆಡಿ ಆಗಿದೆ. ಇಲ್ಲಿ 8 ಸೆಂಟಿಮೀಟರ್ 6 ಸೆಂಟಿಮೀಟರ್ 5 ಸೆಂಟಿಮೀಟರ್ ಹಂಗ್ ತೋರಿಸ್ತಿದೆ ನೋಡ್ಬೋದು. ಹಾಗೆ ಹಿಂದೆ ಹೋಗ್ತಾ ಇದ್ರೆ
19 ಸೆಂಟಿಮೀಟರ್, 17 ಸೆಂಟಿಮೀಟರ್, 20 ಸೆಂಟಿಮೀಟರ್ ಆ ರೇಂಜ್ ಅಲ್ಲಿ ತೋರಿಸ್ತಿದೆ ನೋಡ್ಬೋದು. ಸೊ ಗೈಸ್ ಇಷ್ಟೇ ಈ ಒಂದು ಎಕ್ಸ್ಪೆರಿಮೆಂಟ್. ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಆರ್ಡಿನೋ ಯುನೋಗೆ ಕೋಡ್ ಹಾಗೆ ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಈ ಒಂದು ಎಕ್ಸ್ಪೆರಿಮೆಂಟ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.